ಅಂತ ವೈದ್ಯರಿಗೆ ಸೇವಾ ಮನೋಭಾವ ಇರೋರಿಗೆ, ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಕೆಲಸ ಮಾಡಿದಂಥ ವೈದ್ಯರಿಗೆ ನಮ್ಮ ಮೊದಲಿಗೆ ಅವರಿಗೊಂದು ನಮ್ಮ ಕಡೆಯಿಂದ ಸಾಷ್ಟಾಂಗೋಸ್ಕರ. ಯಾಕಂದ್ರೆ ವೈದ್ಯ ನಾರಾಯಣ ಹರಿಯ ಸರಿಯಾದ ಅರ್ಪಣೆ ಅವರು. ಆದರೆ ಅದಕ್ಕೆ ಅಧಿಕೃತವಾದ ಒಂದು ಘಟನೆ ನಮ್ಮ ಶಿವಮೊಗ್ಗದಲ್ಲಿ ನಡೆದಿದೆ. ಅದ್ರ ಬಗ್ಗೆ ಮಾತಾಡಬೇಕು. ತಮ್ಮ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಿದ್ದಾರೆ ಸರ್. ಇದನ್ನ ಗಮನ ಸೆಳೆತೀನಿ ಈ ವಿಚಾರದಲ್ಲಿ. ಸ್ವಲ್ಪ ಮತ್ತೆ ಆರೋಗ್ಯ ಮಂತ್ರಿಗಳಿಗೆ ದೂರನ್ನು ಕೊಟ್ಟಾಗ ಇವರು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ರು. ಅದನ್ನು ಪರಿಶೀಲನೆ ಮಾಡದೆ ಆಸ್ಪತ್ರೆ ಇದು ಯಾವ ಕೆಟಗರಿ ಬರುತ್ತೆ ಅಂದ್ರೆ ಮೈಲ್ಡ್ ಕೆಟಗರಿ ಬರುತ್ತೆ. ICMR ಅಂದ್ರೆ ಏನ್ ಪೇಷಂಟ್ ಇರೋ ಸುಜಾತ ಅನ್ನೋರು ಅವರಿಗೆ ಫಸ್ಟ್ ಬಂದಾಗ 5% ಇರುತ್ತೆ ಸ್ಯಾಚುರೇಷನ್ ಲೆವೆಲ್. ಆ ಸ್ಯಾಚುರೇಷನ್ ಲೆವೆಲ್ ಅಲ್ಲೇ ಶಿವಮೊಗ್ಗದಲ್ಲಿರುವಂತ ಬಸವೇಶ್ವರ ನರ್ಸಿಂಗ್ ಹೋಮ್ ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಕಾಣಿದಾಗ 96% ಸ್ಯಾಚುರೇಷನ್ ಲೆವೆಲ್ ಇರುತ್ತೆ. ಆವಾಗ ಏನ್ ಮಾಡ್ತಾರೆ, ಅವಾಗ ಅಂದ್ರೆ ಮನೆಯಲ್ಲಿ ಐಸೋಲೇಟ್ ಮಾಡಿ ಏನು ಆಗಲ್ಲ, ಆರೋಗ್ಯ ಏನು ತೊಂದರೆ ಇಲ್ಲ, ಜೀವ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರ ಕುಟುಂಬದಲ್ಲಿ ಒಬ್ರು ಒಂದು ಅವರಿಗೆ ಅಭಿಪ್ರಾಯ ಇದೆ, ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಅಂತ ಅಂದಾಗ ಯಾರಿಗೆ ತೋರಿಸ್ಬೇಕು ಅಂದಾಗ ಅವ್ರ ಕುಟುಂಬದಲ್ಲಿ ಒಬ್ಬ ಸಂಯುಕ್ತಿಗೆ ಏನು ಅಂತಾನೆ, ನನ್ನ ಡಾಕ್ಟರ್ ಪರಿಚಯ ಇದ್ದಾರೆ, ಡಾಕ್ಟರ್ ದೇವಿಸ್ ಅಂತೇಳಿ ಯುನೈಟೆಡ್ ಆಸ್ಪತ್ರೆಗೆ ಹೋಗೋಣ. ಅಲ್ಲಿ ಹೋಗಿ ಸೆಕೆಂಡ್ ಒಪಿನಿಯನ್ ಕೇಳ್ತಾರೆ. ಆವಾಗ ಆ ಡಾಕ್ಟರ್ ಅವ್ರಿಗೆ ಏನಂತ ಕುಟುಂಬಸ್ಥರಿಗೆ, ಇಲ್ಲ ನಮ್ಮಲ್ಲಿ ಬೆಡ್ಗಳು ಯಾವುದು ಖಾಲಿ ಇಲ್ಲ ಅಂತ ಹೇಳಿ ಇವ್ರೇನು ಹೊರ ನಡಿಬೇಕು ಅನ್ನೋಷ್ಟೊಳಗೆ ಮತ್ತೆ ಆ ಡಾಕ್ಟ್ರು ಆ ರೋಗಿಯನ್ನು ಕರೆದ್ಬಿಟ್ಟು ನಮ್ಮಲ್ಲೇ ಒಂದು CT ಸ್ಕ್ಯಾನ್ ಮಾಡಿ ನೋಡೋಣ, ಹಂಗಿದ್ರೆ ಮುಂದೆ ನೋಡೋಣ ಅಂತ ಹೇಳ್ತಾರೆ. ಅದಕ್ಕೆ ಕುಟುಂಬ ಒಪ್ಕೊಳ್ತಾರೆ. CT ಸ್ಕ್ಯಾನ್ ಮಾಡ್ತಾರೆ. CT ಸ್ಕ್ಯಾನ್ ಅಲ್ಲಿ ಕೇವಲ ಮೈಲ್ಡ್ 5% ಬಂದಿರುತ್ತೆ. ಅದು ನಾವು ರಿಪೋರ್ಟ್ ಕೊಡ್ತೀವಿ, ಅದರ ರಿಪೋರ್ಟ್ ಕೊಡ್ತೀವಿ, ಹಾಗೆ ICUಗೆ ದಾಖಲು ಮಾಡ್ತಿದ್ದಾರೆ. ಆದ್ರೆ ಅಲ್ಲಿ ಬಂದಿರುವಂತ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿದೆ ಮೈಲ್ಡ್ 5% ಅಂತ ಆಗಿದೆ. ಬಟ್ ಆ ಸಮಯದಲ್ಲಿ ಅವ್ರು ಏನು ಹೇಳೋದು ರೋಗಸ್ಥರಿಗೆ ಕುಟುಂಬದಲ್ಲಿ 7/2021 ಇಂಜೆಕ್ಷನ್ ರೆಮಿಡಿಸಿವಿರ್ ನೀಡಲಾಗಿರುತ್ತದೆ. ಸರ್ ಇದು ಇಂಜೆಕ್ಷನ್ ಸಿವಿಯರ್ ಕೊಡುವಂಥದ್ದು, ಮೈಲ್ಡ್ಗೆ ಅಪ್ಲಿಕೇಬಲ್ ಆಗಲ್ಲ. ಅಂದಿನ ICMR ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಮಾರ್ಗಸೂಚಿಯ ಪ್ರಕಾರ ಮಾಡರೇಟ್ ಟು ಸಿವಿಯರ್ ಕೇಸ್ಗಳಿಗೆ ಈ ರೆಮಿಡಿಸಿವಿರ್ ಇಂಜೆಕ್ಷನ್ ಕೊಡಬೇಕೆಂದು ಸೂಚಿಸಲಾಗಿದೆ. ಅದಕ್ಕೆ ರೋಗಿಯು ಮೈಲ್ಡ್ ಕೆಟಗರಿ ಇದೆ, ಇದು ಯಾವ ಅಪ್ಲಿಕೇಬಲ್ ಅವ್ರಿಗೆ ಆಗಲ್ಲ. ಆದ್ರೆ ದಿನಾಂಕ 7/5/2021 ರೋಗಿಯು ಮೈಲ್ಡ್ ಕೇಸ್ ಕೆಟಗರಿಯಲ್ಲಿ ಕೆಟಗರಿಯಲ್ಲಿದ್ದು ಅವರಿಗೆ ರೆಮಿಡಿಸಿವಿರ್ ನೀಡಲಾಗಿತ್ತು. ಆದರೆ ರೋಗಿಯ ದಿನಾಂಕ 4/5/2021 ಮೈಲ್ಡ್ ಕೆಟಗರಿ ಇರುವುದು ವೈದ್ಯರ ದಾಖಲೆಗಳ ಪ್ರಕಾರ, CT ಸ್ಕ್ಯಾನ್ ರಿಪೋರ್ಟ್ ಮತ್ತು ಪ್ಯಾರಾಮೀಟರ್ಗಳ ಪ್ರಕಾರ ಕಂಡುಬರುತ್ತದೆ. ಅನ್ನು ಅವಲಂಬಿಸಿ ಹಾಗೂ ಕೋವಿಡ್ ಸಂಬಂಧ ಹೇಳಲ್ಲ ಪಡುತ್ತದೆ ಎಂದು. ಆದ್ರೆ ಇಲ್ಲಿ ವೈದ್ಯ ದಾಖಲೆ ನಾವು ನೋಡಿದಾಗ ಅದು ಬರುವಂತದ್ದು. ಆದ್ರೆ ಅಂದಿನ ICMR ಗೈಡ್ಲೈನ್ ಮತ್ತು ಸರ್ಕಾರದ ಸುತ್ತೋಲೆ ಪ್ರೋಟೋಕಾಲ್ ವರ್ಷನ್ 4.0 ಪ್ರಕಾರ ರೆಮಿಡಿಸಿವಿರ್ ಇಂಜೆಕ್ಷನ್ ಕೊಡಕೂಡದು ಎಂದು ಇರುವ ಮಾರ್ಗದರ್ಶನವನ್ನು ಪರಿಗಣಿಸದೆ ಅಭಿಪ್ರಾಯ ಪಡುವುದು. ಅಂದಿನ ICMR ಗೈಡ್ಲೈನ್ ಮತ್ತು ಸರ್ಕಾರದ ಸುತ್ತೋಲೆ ಪ್ರೋಟೋಕಾಲ್ ವರ್ಷನ್ 4.0 ಅನ್ನು ನಿಯಮಾನುಸಾರ ಪರಿಗಣಿಸದಿರುವುದು. ಶ್ರೀಮತಿ ಸುಜಾತ HL ಇವರು ಇಲ್ಲಿ ಮತ್ತೆ ಡಾಕ್ಟರ್ ತಮ್ಮ ರಿಪೋರ್ಟ್ ಅಲ್ಲಿ ಕಾಣಿಸ್ತಾರೆ. ದಿನಾಂಕ 4/5/2021 ಆಸ್ಪತ್ರೆ ದಾಖಲಾದ ಸಂದರ್ಭದಲ್ಲಿ ಸ್ಯಾಚುರೇಷನ್ ಪ್ರಮಾಣ ಹಾಗೂ ಆರೋಗ್ಯ ಸ್ಥಿತಿಗೆ ಸಂಬಂಧಿಸಿದ ಇತರ ಪ್ಯಾರಾಮೀಟರ್ಗಳನ್ನು ಪರಿಶೀಲಿಸಲಾಗುತ್ತದೆ. ಅಡ್ಮಿಟ್ ಆದಾಗ SpO2 91% ಇತ್ತು. ದಾಖಲೆ ಪ್ರಕಾರ ಇಲ್ಲಿ ಆಸ್ಪತ್ರೆಯ ವೈದ್ಯರು ಅಡ್ಮಿಟ್ 91% ಎಂದು ಪರಿಶೀಲಿಸುವುದು. ಅಂದ್ರೆ ಇವ್ರು ಏನ್ ತಿದ್ದುಪಡಿ ಮಾಡಿದ್ರೆ ಯಾವ ತನಿಖೆ ತಗೊಂಡಿಲ್ಲ, ಬರೀ ಏನು ಅವ್ರು ಏನ್ ಕೊಟ್ಟಿದ್ದಾರೆ ಸಿವಿಯರ್ ಅಂತ ಅದನ್ನ ಮಾತ್ರ ಅವ್ರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಪರಿಸ್ಥಿತಿ ಅಭಿಪ್ರಾಯ ಅಂದಿನ ICMR ಮತ್ತು ರಾಜ್ಯ ಸರ್ಕಾರ ಮಾರ್ಗಸೂಚಿ ಪ್ರಕಾರ ಅಡ್ಮಿಟ್ ಮಾಡಿಕೊಳ್ಳಲು ಸೂಚಿಸಿರುವುದಿಲ್ಲ. ಹಾಗೂ ಅಂದಿನ ಬಸವೇಶ್ವರ ಆಸ್ಪತ್ರೆ ದಾಖಲೆಯಲ್ಲೂ SpO2 96% ಇರುವುದನ್ನು ಪರಿಶೀಲಿಸದೆ ಅಭಿಪ್ರಾಯ ಪಡೆಯುವುದು. ಆದರೆ ತನಿಖಾ ತಂಡ ದಿನಾಂಕ 7/5/2021 ಬೆಳಗ್ಗೆ SpO2 96 ಇದ್ದು ಅಂದಿನ ದಿನವೇ ರೆಮಿಡಿಸಿವಿರ್ ಇದ್ದು ಆಕ್ಸಿಜನ್ ಥೆರಪಿ ಮಾಸ್ಕ್ ಮೂಲಕ ನೀಡುತ್ತಾರೆ ಎಂದು ಹೇಳಿದ್ದಾರೆ. ಆದ್ರೆ ಎಷ್ಟು ಆಕ್ಸಿಜನ್ ಬಿಟ್ಟು ಹೇಳಿಲ್ಲ. ನಾವು ಲೆಕ್ಕಾಚಾರ ಮಾಡಿದಾಗ ಸರ್ ಅವರಲ್ಲಿ ಅಬ್ಸರ್ವೇಷನ್ ಚಾರ್ಟ್ ನಿಮಗೆಲ್ಲ ಕೊಡ್ತೀವಿ. ಈಗ ಅದ್ರಲ್ಲಿ ಏನಿದೆ 10+10 4+4 8+2 ಇದು ಸೇರಿ 30 ಲೀಟರ್ ಆಕ್ಸಿಜನ್ ಕೊಟ್ಟರು. ಇವರು ಏನು ಉಲ್ಲಂಘನೆ ಮಾಡೋದ ವೈದ್ಯರು ಅದ್ರ ಬಗ್ಗೆ ದಿನ NRBM ಮೂಲಕ ನೀಡುತ್ತಾರೆ ಎಂದು. ಆದರೆ ಆಸ್ಪತ್ರೆಯ ಅವರ್ಲಿ ಅಬ್ಸರ್ವೇಷನ್ ಚಾರ್ಟ್ ನಲ್ಲಿ SpO2 90% ಆಕ್ಸಿಜನ್ ಥೆರಪಿ ಎಷ್ಟೆಂದು ದಾಖಲಾಗಿರುವುದಿಲ್ಲ. ಆಸ್ಪತ್ರೆ ಕನ್ಸಲ್ಟೆಂಟ್ ಶೀಟ್ ನಲ್ಲಿ SpO2 88 ಆಕ್ಸಿಜನ್ ಥೆರಪಿ 15 ಲೀಟರ್ ಎಂದು ದಾಖಲಾಗಿರುವುದು. ಅವರಲ್ಲಿ ಅಬ್ಸರ್ವೇಷನ್ ಚಾರ್ಟ್ ದಾಖಲೆಗಳನ್ನು ದಿನಾಂಕ 10/5/2021 SpO2 82 ಇದ್ದು 15 ಲೀಟರ್ ಆಕ್ಸಿಜನ್ ಥೆರಪಿಯನ್ನು NRB ಮೂಲಕ ನೀಡುತ್ತಿರುವ ಆಸ್ಪತ್ರೆ ವೈದ್ಯರು ಕನ್ಸಲ್ಟ್ ಶೀಟ್ ನಲ್ಲಿ ದಾಖಲಾಗಿರುತ್ತದೆ.
ಸದರಿ ಆಸ್ಪತ್ರೆ ಅವರ್ಲಿ ಅಬ್ಸರ್ವೇಷನ್ ಚಾರ್ಟ್ ನಲ್ಲಿ SpO2 92% ಟು 82% ದಾಖಲಾಗಿರುವುದು. ಆಕ್ಸಿಜನ್ ಥೆರಪಿ ಎಷ್ಟೊಂದು ದಾಖಲಾಗಿರುವುದಿಲ್ಲ. ಆದರೆ ಅವರದ್ದೇ ಆಸ್ಪತ್ರೆಯ ವೆಂಟಿಲೇಟರ್ ಚಾರ್ಟ್ ನಲ್ಲಿ SpO2 96, ಆಕ್ಸಿಜನ್ ಥೆರಪಿ 80% ಬಯಕ್ ಮೂಲಕ ನೀಡುವುದು ದಾಖಲಾಗುತ್ತದೆ. ವೆಂಟಿಲೇಟರ್ ಚಾರ್ಟ್ ಈ ಇದನ್ನು ಪರಿಗಣಿಸುವುದು. ದಿನಾಂಕ 11/5/2021 SpO2 90% ಇದ್ದು 40% ಆಕ್ಸಿಜನ್ ಥೆರಪಿಯನ್ನು ವೆಂಟಿಲೇಟರ್ ಮೂಲಕ ನೀಡುತ್ತಾರೆ ಎಂದು ಇದು ಆಸ್ಪತ್ರೆಯ ವೈದ್ಯರ ಕನ್ಸಲ್ಟೆಂಟ್ ಶೀಟ್ ನಲ್ಲಿ ದಾಖಲಾಗಿರುವುದು. ಆದರೆ ದಿನಾಂಕ 11/5/2021 ಅವರ್ಲಿ ಅಬ್ಸರ್ವೇಷನ್ ಚಾರ್ಟ್ ನಲ್ಲಿ SpO2 96 ಟು 88 ದಾಖಲಾಗಿರುವುದು. ಅವು ICU ವಾರ್ಡ್ ಎಂದು ದಾಖಲಾಗಿರುವುದು. ಆದರೆ ಸದರಿ ಆಸ್ಪತ್ರೆಯ ಟ್ರೀಟ್ಮೆಂಟ್ ಚಾರ್ಟ್ ನಲ್ಲಿ KIW ವಾರ್ಡ್ ಎಂದು ದಾಖಲಾಗಿರುವುದು. KIW ವಾರ್ಡ್ ನಮ್ಮ ಜೀವನದಲ್ಲಿ ನಾವು ಕೇಳಿಲ್ಲ, ನಮ್ಗೆ ಗೊತ್ತಿಲ್ಲ ಸರ್ ನಮಗೆ.